ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಡೇಟು ಮಂಗಳವಾರ. ಡೇಟ್ ಬಂದು 10/9/2024. ಇವತ್ತು ನಂದು ಶೋಲ್ಡರು, ಬೈಸೆಪ್ಸು, ಟ್ರೈಸೆಪ್ಸು ವರ್ಕೌಟ್ ಇದೆ. ಇವಾಗ ಟೈಮು 6 ಆಗ್ತಿದೆ. ಆ್ಯಕ್ಚುಲಿ ನಾನು ಜಿಮ್ಮಿಗೆ ಬಂದಿದ್ದೆ ಲೇಟ್ ಆಗೋಯ್ತು, 5:45 ಆಗೋಯ್ತು. ಬೆಳಗ್ಗೆ ಎದ್ದು ಹೊರಡೆ ಇವತ್ತು ಲೇಟ್ ಆಗೋಯ್ತು. ಇವಾಗ 6:15ಗೆ ಸ್ವಲ್ಪ ತಿಂದ್ಬಿಟ್ಟು ಸ್ವೀಟ್ ಪೊಟೊ ತಿಂತಾಯಿದ್ದೀನಿ. 6:30ಗೆ ಒಬ್ಬರು ಪಿ ಟಿ ಇದ್ದಾರಲ್ಲ, ಅವ್ರ ಜೊತೆ ಇನ್ನೊಬ್ಬರು ಜಾಯ್ನ್ ಆಗಿದ್ದಾರೆ. ಅವ್ರಿಗೂ ಪಿ ಟಿ ಮಾಡಿಸ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋದು. ವರ್ಕೌಟ್ ಕಂಪ್ಲೀಟ್ ಆಗೋಯ್ತು. ಇವತ್ತು ಶೋಲ್ಡರ್ಗೆ 4 ವೇರಿಯೇಷನ್ ಮಾಡಿದೆ, ಬೈಸಿಪ್ಸ್ಗೆ 2 ವೇರಿಯೇಷನ್ಸು, ಟ್ರೈಸಿಪ್ಸ್ಗೆ 2 ವೇರಿಯೇಷನ್ಸು. ಪ್ರಾಬ್ಲಮ್ ಏನಾಯಿತು ಅಂದರೆ, ನಾನು 7:30ಗೆ ವರ್ಕೌಟ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಪಿ ಟಿ ಅವ್ರು ಅಂತ ಹೇಳಿದ್ನಲ್ಲ 6:30ಗೆ ಬರಬೇಕಾಗಿತ್ತು. ಅವ್ರಿಗೆ ಏನು ಮಾಡಿದ್ದಾನೆ 7:20ಗೆ ಬಂದುಬಿಟ್ಟಿದ್ದಾನೆ ನನ್ನ ಜೊತೆಯಲ್ಲೇ. ಇಲ್ಲಿ ತುಂಬ ರಿಸ್ಕ್ ಆಗೋಯ್ತು ಇವತ್ತು. ನೋಡಿ, ನಾನು ವರ್ಕೌಟ್ ಜೊತೆಲಿ ಮಾಡಬೇಕು, ಅವ್ರಿಗೆ ಪಿ ಟಿ ಮಾಡಿಸ್ಬೇಕು, ಜೊತೆಗೆ ವೀಡಿಯೋನು ಮಾಡಬೇಕು. ಅದಕ್ಕೆ ತುಂಬ ಲೇಟ್ ಆಗೋಯ್ತು, ಒಂಥರ ಕ್ಲಮ್ಸಿ ಥರನೂ ಆಗೋಯ್ತು. ಇದಲ್ಲದೆ ಮಗನ ಸ್ಕೂಲ್ ಬೇರೆ ಬಿಡಬೇಕಾಯಿತು. ಅವನು ಸಂಡೇ ಗಣೇಶ ಪ್ರೊಸೆಷನಲ್ಲಿ ಡ್ಯಾನ್ಸ್ ಆಡಿ, 3rd ಸ್ಟ್ಯಾಂಡರ್ಡ್ ಇನ್ನು, ಡ್ಯಾನ್ಸ್ ಆಡಿಬಿಟ್ಟು ಕಾಲ್ಗೆ ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಇನ್ನು ನಡೆಯೋಕ್ಕಾಗಲ್ಲ ಅಷ್ಟು ದೂರ ಅಂತ ನಾನು ಮತ್ತೆ ಹೋಗಿ, ಸೊ 8:30 ಪಿ ಟಿ ಬರೋವರೆಗೂ ಸ್ವಲ್ಪ ಅವ್ರು ಕನ್ವಿನ್ಸ್ ಮಾಡಿ ಸೊ ಹೋಗಿ ಬಿಟ್ಬಿಟ್ಟು ಬಂದು ಇವಾಗ ಪ್ರೋಟೀನ್ ಶೇಕ್ ಕೊಡಿದೆ. ಅಂತೂ ಇಂತೂ ಇವತ್ತು ವರ್ಕೌಟ್ ಕಂಪ್ಲೀಟ್ ಮಾಡಿದೆ. ಸೊ ಡೇ 2 ಇದು. ನಾಳೆ ಲೆಗ್ಸ್ ಇರುತ್ತೆ. ಲೆಗ್ಸ್ಗೆ ಟೋಟಲ್ 5 ವೇರಿಯೇಷನ್, ಕಂಪ್ಲೀಟ್ ಲೆಗ್ಗು, ಲೋವರ್ ಬಾಡಿ ಮಾತ್ರ ಕಂಪ್ಲೀಟ್ ಲೆಗ್ ಮಾಡಬೇಕು. ಏನೇನು ಮಾಡ್ತೀನಿ ಅನ್ನೋ ನಾಳೆ ನೋಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.